ಇಲ್ಲ, ಇದನ್ನ ನೇರವಾಗಿ ನೋಡಬಹುದು. ರಿಯಲಿ ಬ್ಯೂಟಿಫುಲ್. ರಾಜಾ, ಇದು ನನ್ನ ಪ್ರೇಮದ ಕಾಣಿಕೆ. ಇದೇ ನನ್ನ ಕೊನೆ ಪೇಂಟಿಂಗ್. ಇನ್ಮೇಲೆ ನಾನು ಪೇಂಟಿಂಗೇ ಮಾಡಲ್ಲ. ಯಾಕೆ? ಯಾಕೆಂದ್ರೆ ಏನ್ ಮಾಡ್ಲಿ, ಮನೇಲಿ ಕೆಲಸ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರ ಕೆಲಸ. ಹೌದಲ್ಲ, ನಮ್ಗೆ ಮನೆ ತುಂಬಾ ಮಕ್ಕಳಿರ್ಬೇಕು. ಮನೆ ತುಂಬಾ ಅಲ್ಲ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ. 11 ಗಂಡು 11 ಹೆಣ್ಣು, 2 ಫುಲ್ ಕ್ರಿಕೆಟ್ ಟೀಮ್. ಟೆಸ್ಟ್ ಮ್ಯಾಚ್ ಮನೆಯಲ್ಲೇ ನಡೀತಿರ್ಬೇಕು. 11 + 11 = 22. ಅಪ್ಪನೇ. ನೀನ್ ಯಾಕೆ ಎದ್ದು ಕೂತಿದ್ಯಾ? ನೀವೆಲ್ಲೋ ಬಿಟ್ರೆ? ಡ್ರೆಸ್ ಚೇಂಜ್ ಮಾಡೋಕ್ ಹೋಗಿದ್ದೆ. ನಾನೊಂದು ಸುಂದರವಾದ ಕನಸು ಕಂಡೆ. ಆ ಕನಸಿನಲ್ಲಿ ತುಂಬಾ ಮಕ್ಕಳ ಜೊತೆ ನಾನ್ ಜೂಟಾಟ, ಕುಂಟಾಟ, ಆನೆ ಕುದುರೆ ಆಟ ಎಲ್ಲ ಆಡ್ತಿದ್ದೆ. ನಮ್ಮನೆ ತುಂಬಾ ಮಕ್ಕಳಿದ್ರು. ಅವುಗಳ ಕೇಕೆ, ನಗು, ಸಂಗೀತ ತರ ನನ್ ಕಿವಿ ಮುಟ್ತಿತ್ತು. ಹೂಗಳ ಅರಳಿದಾಗೆ ಎಲ್ಲಾ ಕಡೆ ಆ ಮಕ್ಕಳು ಮುಗಳು ನಗ್ತಿದ್ವು. ಸೂರ್ಯ ಮುಟ್ತಿತ್ತಂತೆ, ಬೆಳಕ್ ಬಂತು, ಮಕ್ಕಳೆಲ್ಲ ಮಾಯವಾಗಿ ಹೋದ್ರು. ನಗ್ನಗ್ತಾ ಇದ್ದ ಈ ನಂದಗೋಕುಲ ಬೋಳಾಗಿ ಬಿಕೋ ಅಂತ ಆಗೋಯ್ತು. ರಾಣಿ, ನೋಡು, ನೀನು ಮಕ್ಕಳ ಚಿಂತೆನ ವಿಪರೀತ ಹಚ್ಕೊಂಡಿದ್ದೀಯ. ಡಾಕ್ಟರ್ ಹೇಳಿದ್ದಾರೆ, ಬರೀ ದೇಹಕ್ಕೆ ರೆಸ್ಟ್ ಕೊಟ್ಟರೆ ಸಾಲಲ್ಲ, ಮನಸ್ಸಿಗೂ ಕೊಡಬೇಕು ಅಂತ. ಮಕ್ಕಳಿಲ್ಲ ಅಂತ ನೀನು ಹೀಗೆ ಕೊರಗೋದಕ್ಕಿಂತ ನಾನು ಆವತ್ತೇ ಹೇಳಿದ ಹಾಗೆ ನಿನಗೆ ಇಷ್ಟವಾದ ಯಾವುದಾದ್ರೂ ಒಂದು ಮಗುನ ನಾವು ದತ್ತು ತಗೊಳ್ಳೋಣ. ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ. ನೋಡಿ, ನಿಜವಾಗ್ಲೂ ಮಗುನ ದತ್ತು ತಗೋಬೇಕು ಅಂತ ಆಸೆ ಇದೆಯಾ? ಹೌದು ರಾಣಿ, ಒಟ್ಟಿನಲ್ಲಿ ನೀನು ಯಾವಾಗ್ಲೂ ನಗ್ನಗ್ತಾನೇ ಇರ್ಬೇಕು. ನಿನ್ನ ಸುಂದರವಾದ ಮುಖದ ಮೇಲೆ ಸಂತಾಪದ ಒಂದು ಗೆರೆನೂ ಮೂಡಬಾರ್ದು.